ನೋಡಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಕ್ಷರಶಃ ಈಗ ರಣರಂಗ ಆಗ್ಬಿಟ್ಟಿದೆ. ಅಂದ್ರೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ, ಧಗಧಗ ಅಂತ ಇರುವಂತದ್ದು. ಸ್ವಾತಂತ್ರ್ಯದ ದಿನಾಚರಣೆಯ ದಿನವೇ ಆ ಒಂದು ಘಟನೆ ನಡೆದು ಹೋಯ್ತು. ಅಂದಿನಿಂದ ನೋಡಿ ಧಗಧಗ ಅಂತ ಇರುವಂತದ್ದು. ಸರ್ಕಾರದ ಒಂದು ಬುಡಕ್ಕೆ ಈಗ ಪ್ರತಿಭಟನೆಯ ಕಾವು ತಟ್ತಾ ಇದೆ. ನೋಡೋಣ ಏನು ಅಂತ ಹೇಳಿ. ಎದೆ ಸೇಳಿದ ಗುಂಡೇಟು, ಹನೂರು ದಗಧಗ. ಅರಣ್ಯ ಇಲಾಖೆ ಬುಲೆಟ್ಗೆ 3 ಸಾವು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಬರುವ ಕಾವೇರಿ ವನ್ಯಜೀವಿ ಧಾಮದ ಮರಿಯ ಮಂಗಲ ಅರಣ್ಯ ಪ್ರದೇಶವು ಮಾನವ ನಿಷೇಧಿತ ಮತ್ತು ಕಟ್ಟುನಿಟ್ಟಿನ ನಿಯಮಗಳಿರುವ ಸಂರಕ್ಷಿತ ಪ್ರದೇಶವಾಗಿದೆ. ಆದರೆ ಆಗಸ್ಟ್ 15ರಂದು ಅಕ್ರಮವಾಗಿ ಕೆಲ ವ್ಯಕ್ತಿಗಳು ಪ್ರವೇಶಿಸಿದ್ರು. ಆ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಕ್ಷಣ ಮಾತ್ರದಲ್ಲೇ 3 ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ತೋಮಿಯರ್ ಪಾಳ್ಯದ 55 ವರ್ಷದ ಆಂತೋಣಿ ಸ್ವಾಮಿ, 46 ವರ್ಷದ ಪೀಟರ್ ಹಾಗೂ 45 ವರ್ಷದ ಕುಮಾರ್ ಮೃತಪಟ್ಟಿದ್ರು. ಇದೇ ಘಟನೆಯಲ್ಲಿ ಮರಿಯ ಮಂಗಳದ ಮಹಿಮಾ ದಾಸ್ ಎಂಬಾತ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ರು. ನಡು ರಸ್ತೆಯಲ್ಲಿಯೇ ಪ್ರತಿಭಟನೆಗೆ ಕೂತ್ರು. ಪೊಲೀಸರನ್ನೇ ತಳ್ಳಾಡಿ ನೂಕಾಡಿದ್ರು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಜಿಲ್ಲೆಯ ತುಂಬೆಲ್ಲ ಹರಡುತ್ತಿದ್ದಂತೆ ಹನೂರು ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತ್ತು. ಎಲ್ಲಿ ನೋಡಿದ್ರು ಪ್ರತಿಭಟನೆಗಳು. ನಡು ರಸ್ತೆಯಲ್ಲಿಯೇ ಮೃತರ ಕುಟುಂಬಸ್ಥರು, ಸಂಬಂಧಿಕರೆಲ್ಲ ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದ್ರು. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಪರಿಸ್ಥಿತಿ ಒಂದು ಹಂತದಲ್ಲಿ ಕಾಕಿ ಪಡೆ ಕೈಮೀರಿದ್ದು ರೈತ ಸಂಘದ ಕಾರ್ಯಕರ್ತರು ತಳ್ಳಾಡಿ ನೂಕಾಡಿ ಹೈಡ್ರಾಮವೇ ನಡೆದು ಹೋಗಿತ್ತು. ಕೊನೆಗೆ ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸರೇ ಎತ್ತಾಕೊಂಡು ಹೋಗಬೇಕಾಯಿತು. 5 ಲಕ್ಷ ಪರಿಹಾರ ಎಂದ ಸಿಎಂ ಡಿಕೆಶಿ. ಕೋಟಿ ಕೊಟ್ಟು ಕೊಲ್ತೀವಿ, ಆಕ್ರೋಶ ಸ್ಫೋಟಕ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಕ್ಷೇತ್ರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡಕ್ ಸಾಧ್ಯ, ಎಷ್ಟು ಕೊಡಕ್ ಸಾಧ್ಯ ಅಂತೇಳಿ ಅವ್ರಿಗೆ ನನ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡಿ. ಆ ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ. ತಕ್ಕತಾರ ಸರ್ ಎಷ್ಟು ಕೋಟಿ ಕೊಟ್ಟರೆ ಜನ ಬರ್ತಾರ ನಮ್ಮ ತಮ್ಮ ಬರ್ತಾನ, ಅವ್ರನ್ನ ಸಾಯಿಸಲ್ಲ ನಾವು. ಯಾವ ಅಧಿಕಾರಿಗಳು ಇಷ್ಟವರೆಗೆ ಯಾರು ಒಂದು ಇದು ಮಾಡಲಿಲ್ಲ, ಅವ್ರನ್ನ ಅರ್ಥ ಮಾಡಬೇಕು. ಆಕ್ರೋಶ ತಣ್ಣಗಾದ ಕಾರಣ ಪರಿಹಾರದ ಮೊತ್ತ 15 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಯಿತು. ಇದಕ್ಕೂ ಒಪ್ಪದ ಕಾರಣ ಸರ್ಕಾರ 2 ಕೋಟಿ ರೂಪಾಯಿ ಪರಿಹಾರ ಕೊಡಲು ಒಪ್ಪಿದೆ ಎನ್ನಲಾಗಿದೆ. ಗೌರ್ಮೆಂಟ್ಗೆ ಇವರು, ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಇವರು ಏನೇನೋ ಈಡೇರಿಕೆ ಆಗಬೇಕು ಇವರ ಒಂದು ಫ್ಯಾಮಿಲಿ ಕಡೆ ಅಂತ ಒಂದು 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ 5 ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಅಂತ ಶಾಸಕರಾಗಿರ್ಬೋದು, ನಮ್ಮ ನರೇಂದ್ರ ಸಾಹೇಬ್ರಾಗಿರ್ಬೋದು ಎಲ್ಲರೂ ಕೂಡ ಒಪ್ಕೊಂಡೆ. ಮಂಜುನಾಥ್ ಸರ್ ಇರ್ಬೋದು, ಮಾಜಿ ಶಾಸಕರು ನರೇಂದ್ರ ಸಾಹೇಬ್ರು ಇರ್ಬೋದು, ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬ್ರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಅದೇನಂತಂದರೆ ಪ್ರತಿ ಕುಟುಂಬಕ್ಕೆ ನಾವು 2 ಕೋಟಿವರೆಗೂ ಅವರಿಗೆ ಅನುದಾನವನ್ನು ನಾವು ಪಡೆದುಕೊಡುವ ನಿಟ್ಟಿನಲ್ಲಿ ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ. ನಮ್ಮ ಒಂದು ನೊಂದ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ 2 ಕೋಟಿ ರೂಪಾಯಿಗಳು. ಈ ಮಧ್ಯೆ ಕುಟುಂಬಸ್ಥರ ಅನುಮತಿ ಪಡೆಯದೆ 2 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಅಂತ ಮೃತ ಪೀಟರ್ ಸಹೋದರಿ ನರ್ಸ್ ಮಾರ್ಗರೇಟ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲಿಂದ ನೆನ್ನೆ ನೈಟಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಸೊ ನೈಟ್ 3 o'clock ಸ್ಟಾರ್ಟ್ ಆಯ್ತು ಇವ್ರದ್ದು. ಹೋಗಿ ಏನಿಲ್ಲ, ಹೋಗಿ ತನಿಖೆ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಲ್ಲ, ನಿಮ್ಮ ಪರ್ಮಿಷನ್ ಇಲ್ಲಾಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂತೇಳಿ ನಮ್ಮನ್ನು ಕೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ತಾಯಿದ್ರು. ಎಲ್ಲ ಮಾತಾಡಿ ಫೈನಲಿ 2 ಫ್ಯಾಮಿಲಿ ಮೆಂಬರ್ಸ್ ಬಂದಾಯ್ತು. ಇಲ್ಲಿ ನಾವು ಮಾತ್ರ ಅಲ್ಲೇ ಇದ್ವಿ. ಮಾರ್ನಿಂಗು ನಮ್ಮನ್ನು ಕರೆದ್ಬಿಟ್ಟು ಮಾತಾಡಿ ಸರಿ ಹೋಗಿ ನೋಡೋಣ ಏನಂತ, ಹೋಗಿ ನೋಡೋಣ ಅಂತ ಇಲ್ಲಿ ಬಂದರೆ ಇಲ್ಲಿ ಹೋಗಿ ಡೆಡ್ ಬಾಡಿ ತೋರಿಸ್ಬಿಟ್ಟು ಮುಂದೆ ಫೋಟೋ ತೆಗಿ ನಿಂತ್ಕೊಂಡ್ರು. ಅಷ್ಟೇ ಇವ್ರದ್ದು ಪ್ರೊಸೀಜರ್. ಏನು ನಮಗೆ ಈ ಥರ ಇದೆ, ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅದೆಲ್ಲ ಏನು ಯಾವುದ್ರ ಬಗ್ಗೆನೂ ನಮಗೆ ಎಕ್ಸ್ಪ್ಲೇನ್ ಕೊಟ್ಟಿಲ್ಲ. ಈ ಥರ ಮಾಡಿದ್ರೆ ಏನು, ಆಲ್ರೆಡಿ ಸೈನ್ ಆಗಿದೆ, 2 ಪೋಸ್ಟ್ ಮಾರ್ಟಮ್ ನಡೆದೋಗಿದೆ. ನಾನು ನರ್ಸೆ. ಅಂದಹಾಗೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಶುರುವಾಗಿದೆ. ತನಿಖೆ ನಡೆದ ಬಳಿಕ ಎಲ್ಲವೂ ಸ್ಪಷ್ಟವಾಗಲಿದೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್.
ಓಕೆ, ಡಿ ಕೆ ಶಿವಕುಮಾರ್ ಒಟ್ಟಿನಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಇಂಥ ಘಟನೆಗಳು ನಡೆಯುತ್ತವೆ. ದಿನನಿತ್ಯದ ಜೀವನದಲ್ಲಿ ಏನ್ರಿ ಬಯಸ್ತಾರೆ ಜನ? ಒಳ್ಳೆ ಆರೋಗ್ಯ, ನೆಮ್ಮದಿ ಅಲ್ವಾ? ಏನ್ ಅನಿಸ್ತು ಆ ಸುದ್ದಿ ನೋಡಿದಾಗ ನಿಮ್ಗೆ? ಅದೇ ಅಂದ್ರೆ ಮನುಷ್ಯತ್ವ ಇರಬೇಕು ಅನ್ನುವಂಥದ್ದು ಒಂದು ನೆನಪಾಯ್ತು. ಯಾಕಂದ್ರೆ ಶೂಟೌಟ್ ಮಾಡಿದ್ದಾರೆ. ಇಲ್ಲಿ ಕಾರಣ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಶೂಟೌಟಿಗೆ ಜೀವ ರಕ್ಷಣೆಗೋಸ್ಕರ ಶೂಟೌಟ್ ಮಾಡಿರೋದು ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಅಧಿಕಾರಿಗಳಿಗೆ ಯಾವುದೇ ಪೆಟ್ಟಾಗಿಲ್ಲ. ಅದ್ರ ಬಗ್ಗೆ ನಮಗೆ ಅಂದ್ರೆ ಅಧಿಕಾರಿಗಳು ಯಾರಿದ್ದಾರೆ, ಶೂಟೌಟ್ ಯಾರು ಮಾಡಿದ್ದಾರೆ ಅವ್ರನ್ನ ಮುಂದೆ ತರಬೇಕು ಅಂತ ಹೇಳಿ ಈಗ ಅವರ ಕುಟುಂಬಸ್ಥರು ಕೇಳ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಸಣ್ಣ ಅನುಮಾನಗಳು ಮೂಡ್ತಾ ಇದೆ ಈ ವಿಚಾರವಾಗಿ. ಥ್ಯಾಂಕ್ ಯು. ನಂಗೆ ಆಕ್ಚುಲಿ ಅಪ್ಡೇಟ್ ಇರಲಿಲ್ಲ. ಓಕೆ, ಥ್ಯಾಂಕ್ಸ್ ಅಲಾಟ್. ಓಕೆ, ನಗುವಂಥ ವಿಚಾರ ಅಲ್ಲ, ಆದರೆ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಥವಾ ಎಲ್ಲವೂ ಶಾಂತವಾಗಿರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರ ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಮನಗಾಣಬೇಕು ಅನ್ನೋದು ಅಶ್ವವೇಗ ಟೀಮ್ನ ಒನ್ಲೈನ್ ಅಜೆಂಡಾ. ಅಷ್ಟು ಮಾತ್ರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಎಸ್, ಈ ನೈಜ ಎನ್ಕೌಂಟರ್ ಆಗಿದ್ದರೆ ಸಿಬ್ಬಂದಿ ಗಾಯಗಳ ವಿವರ ಎಲ್ಲಿ? ಕರೆಕ್ಟ್ ಅಲ್ವಾ? ಉತ್ತರ ಕೊಡು ಡಿ ಕೆ ಸರ್ಕಾರ್ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಇದು ನಕಲಿ ಎನ್ಕೌಂಟರ್ ಮಾಡಿದ್ದಾರಾ, ಅಸಲಿನಾ? ಹೀಗೆ ಒಂದಿಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಅದನ್ನು ನಾವು ಗಮನಿಸಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಅರಣ್ಯ ಸಿಬ್ಬಂದಿ ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ರೆ ಅನ್ನುವ ಪ್ರಶ್ನೆ ಇದೆ. 3 ವಶಕ್ಕೆ ಪಡೆದು ಹತ್ತಿರದಿಂದ ಏನಾದರೂ ಗುಂಡಿಕ್ಕಿ ಕೊಂದ್ರ, ಏನೋ ಬೇರೆ ಏನಾದರೂ ಅಜೆಂಡಾ ಇದೆಯಾ ಇದರಲ್ಲಿ? ಮೃತರ ಬಳಿ ಆಯುಧಗಳಿದ್ವಾ? ಈವರೆಗೂ ಆಗಬೇಕದು. ಯಾಕೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ? ಘಟನಾ ಸ್ಥಳದಲ್ಲಿ ಇದ್ದಂಥ 4ರಲ್ಲಿ ಒಬ್ಬ ಸಿಬ್ಬಂದಿ ಹೆಂಗೆ ತಪ್ಪಿಸ್ಕೊಂಡ್ರು? ಅರಣ್ಯ ಅಪರಾಧ ತಡೆ ಕಾರ್ಯಾಚರಣೆಯಲ್ಲಿ SOP ಪಾಲಿಸಲಾಗಿದೆಯಾ? ಸ್ಥಳ ಮಹಜರು ನಡೆಸದೆ ಆತುರಾತುರವಾಗಿ ಶವ ಸ್ಥಳಾಂತರ ಮಾಡಿದ್ಯಾಕೆ? ಒಟ್ಟಿನಲ್ಲಿ ಹಲವು ಅನುಮಾನಗಳು ವ್ಯಕ್ತವಾಗಿರೋದಂತೂ ಬಹಳ ಪಕ್ಕ. ಅಂದರೆ ಇಲ್ಲಿ ಆ 3ರನ್ನು ಕೊಲ್ಲೋದು ಅರಣ್ಯ ಇಲಾಖೆಗೆ ನಿಜಕ್ಕೂ ಕೂಡ ಅನಿವಾರ್ಯ ಆಗಿತ್ತಾ? ಇನ್ಎವಿಟಬಲ್ ಆಗಿತ್ತಾ? ಬೇಟೆಗಾರರ ಕಾಲಿಗೆ ಅಥವಾ ಕೈಗೆ ಯಾಕೆ ಗುಂಡು ಹಾರಿಸಿಲ್ಲ? ನಿಜ ಅಲ್ವಾ? ಎಲ್ಲ ಅನುಮಾನಗಳು ಸಹಜವಾಗಿ ಬಂದೇ ಬರುತ್ತವೆ. ಬೇಟೆಗಾರರನ್ನ ಕೊಂದವ್ರನ್ನ ಏನು ಮಾಡ್ತೀರಿ? ಡಿಯರ್ ಫಾರೆಸ್ಟ್ ಮಿನಿಸ್ಟರ್, ನೂತನ ಸಚಿವರೇ, ದಯವಿಟ್ಟು ಇದಕ್ಕೆಲ್ಲ ಉತ್ತರ ಕೊಡಲೇಬೇಕು. ನಾವಂತೂ ಜನರ ಪರವಾಗಿ, ನ್ಯಾಯದ ಪರವಾಗಿ ಇರಬೇಕು. ಯಾಕಂತ ಹೇಳಿದ್ರೆ ಅಶ್ವವೇಗ ನ್ಯೂಸ್ನ ಟ್ಯಾಗ್ಲೈನ್ ಏನು ಹೇಳಿ? ಸತ್ಯಾನ್ವೇಷಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲ ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದೀವಿ.